ರಾಜ್ಯ ಸರ್ಕಾರ ಘೋಷಿಸಿದ ಕಬ್ಬಿನ ಬೆಲೆ ಜಾರಿ ಮಾಡುವಂತೆ ಹುಮನಾಬಾದ್ ಪಟ್ಟಣದಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ರೈತರಿಂದ ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ ಎಂದು ಮಲ್ಲಿಕಾರ್ಜುನ ಪಾಟೀಲ್ ಬೇಳಕರ ರೈತ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಟಗುಪ್ಪ ಪಟ್ಟಣದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಬಲ್ ಸಿಟ್ಟು ಭಾಳ ಇತ್ತು, ರೊಕ್ಕ ಕೊಡಲಿಲ್ಲ ಅಂತ ಹೇಳಿ ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಯಾರಿಗೆ? ರೈತ ಸಂಘದವ್ರಿಗೆ. ರೈತರ ಬಲ್ ಸಿಟ್ಟು ಭಾಳ ಜನ ಬಂದಿದ್ರು, ಸ್ವ ಇಚ್ಛೆಯಿಂದ ಬಂದಿದ್ರು, ಬಟ್ ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ರೈತ ಸಂಘಟನೆದವ್ರಿಗೆ ಇವ್ರು ಕಂಟ್ರೋಲ್ ಮಾಡೋದು, ಇವ್ರ ನೇತೃತ್ವದ ಅಲ್ಲದಿತ್ತಲ್ಲ, ಇವರೇ ಹೋಗಿ ಕುಂತರು ಜನರಿಗೆ ನೋಡ್ಕೆ ಇವರೇ ತೋರಿಸಾರಲ್ಲ, ಅದು ಕಂಟ್ರೋಲ್ ಯಾರು ಮಾಡಬೇಕಿತ್ತು ನೋಡ್ರಿ. ಅಲ್ಲಿ ಸಿದ್ದು ಪಾಟೀಲ್ ಅವರು ಮಾತಾಡ್ತಿರು, MLCಗಳು ಬಂದ್ರೆ ಅವ್ರು ಮಾತಾಡ್ತಿರು, ರೈತ ನಾಯಕರು ಮಾತಾಡ್ತಿರು, ನಮ್ಮ ಉದ್ದೇಶ ಜಿಲ್ಲಾಧಿಕಾರಿಗೆ ತಿಳಿಸ್ತಿರು ನಮ್ಗೆ ಏನ್ ಬೇಕಾಗ್ಯದಂತಂಬೋದು. ಜಿಲ್ಲಾಧಿಕಾರಿ ಬಂದಿದ್ರೆ ಮಾತಾಡೋದು ಆಗ್ಲೇ ಇಲ್ಲ ಇವರಿಗೆ. ಜಿಲ್ಲಾಧಿಕಾರಿ ಅವ್ರ ಅನಿಸಿಕೆ ಏನಂದ್ರೆ ಅಲ್ಲಿ ಮೀಟಿಂಗ್ದಾಗ ಆಗಿದೆ ಅಷ್ಟೇ ಹೇಳಿದ್ರು, ಹೋದ್ರು. ನಾಳೆ ಮೀಟಿಂಗ್ ಅದ, ನಾವು ನಿರ್ಣಯ ಮಾಡ್ತೇವೆ ಅಂತ ಹೇಳಿದ್ರು. ನಮ್ಗೆ ರಿಸಲ್ಟ್ ಏನ್ ಸಿಕ್ತು ನಮ್ಗೆ ಬೇಕಲ್ಲ. ನಾವು ಮಂದಿ ದುಂಬಡಿ ಮಾಡ್ತೇವೆ. ನಾನು ಅದ್ರ ಒಬ್ಬ ಅಲ್ಲಿದ್ದ, ನನ್ನ ಬಲ್ ವಿಡಿಯೋ ನಿಮ್ಗೆ ಹಾಕ್ತೀನಿ ಬೇಕಾದ್ರೆ ನಾವ್ ಏನ್ ಪ್ರಯತ್ನ ಮಾಡಿದ್ವಿ ಅಂಬೋದು. ಅಲ್ಲಿ ನಾವು ಒಳಗಿದ್ದ, ಇವ್ರು ಎಲ್ಲೋ ಅಲ್ಲಿ SBI ಬಲ್ ಹೋಗಿ ನಿಂತಿರು ರೈತ ಮುಖಂಡರು. ಅವ್ರು ಜಿಲ್ಲಾಧಿಕಾರಿ ಬಂದ್ರು, ಯಾಕಪ್ಪ ನೀವು ಬಂದು ನಿಂದಿರ್ಬೇಕಿಲ್ಲ ರೈತರ ಇದ್ರೆ ನೀವು ಹೇಳಬೇಕಿತ್ತು, ನೀವು ಜನರಿಗೆ ಕಂಟ್ರೋಲ್ ಮಾಡಬೇಕಿತ್ತು. ನೋಡ್ರಿ, ರಾಜಕೀಯ ಲೀಡರ್ಗಳು ಬಂದಾರ, ಅವರಿಂದ ಅವ್ರು ಹೊರಲಿ. ಇಲ್ಲಿ ಬ್ಯಾರಿಕೇಡ್ ಹಾಕಿರು, ಎಲ್ಲರ ಜನರೇ ಇದ್ರು, ಯಾ ಲೀಡರ್ ಇದ್ದಿಲ್ಲ, ಯಾರು ಇದ್ದಿಲ್ಲ. ಸಿದ್ದು ಪಾಟೀಲ್ ಬಂದ್ರು, ಹೈವೇ ಬಂದ್ ಮಾಡ್ಲಿಕ್ಕೆ ಹೋದ್ರು, ಅವ್ರಿಗೆ ಬಸ್ಸಿನಾಗ ಹಾಕಿದ್ರು. ಹೌದಾ? ರಾಜಶೇಖರ್ ಪಾಟೀಲ್ ಅವ್ರು ಬಂದ್ರು, ಭೀಮರಾವ್ ಪಾಟೀಲ್ ಬಂದ್ರು, DC ಮೇಡಮ್ ಅವ್ರು ಬಂದ್ರು. ಮತ್ತೆ ಅಷ್ಟೊತ್ತಂಗ ನೀವೆಲ್ಲಿದ್ರಿ ರೈತ ಸಂಘದವರು? ನಿಮ್ ಕಾರ್ಯಕ್ರಮ ನೀವು ಮಾಡ್ಬೇಕಿತ್ತಲ್ಲ, ಮಾಡ್ಬೇಕಿತ್ತ ಇಲ್ಲ ಹೇಳ್ರಿ? ರೈತ ಹೋಗಿತ್ತಲ್ಲ, ನಾವು ಬೆಂಬಲ ಮಾಡಿದೆವು. ನಮ್ ಶಾಸಕರಿಗೆ ಮಾತಾಡಕ್ ಕೊಟ್ಟಿಲ್ಲ ರೈತ ಸಂಘದವ್ರು. ನಮ್ ಶಾಸಕ ಇಲ್ಲ ನೋಡ್ರಿ, ರೈತ ಸಂಘದವ್ರು ಏನ್ ಮಾಡಿದ್ರು, ಯಾರು ಮಾತಾಡೋದು ಬೇಡ ಅಂತ ಹೈವೇ ಬಂದ್ ಮಾಡಕ್ ಹೋದ್ರು. ಒಮ್ಮೆ ಇಲ್ಲ ಅವ್ರಿಗೆ ನಾ ಶಾಸಕರು ರಾತ್ರಿ ಮಾತಾಡಿನಿ, ನಾ ರಾತ್ರಿ ಶಾಸಕರು ಮಾತಾಡಿ ಅಂಬೇಡ್ಕರ್ ಚೌಕದಾಗ ಎಲ್ಲರೂ ಮಾತಾಡ್ಬೇಕಿತ್ತು. ಇವತ್ತು ಕಾಂಗ್ರೆಸ್ ಅವ್ರು ಬಂದಿರ್ಬೋದು, ನಮ್ BJP MLA ಅವ್ರು ಬಂದಿರ್ಬೋದು, ಬೆಂಬಲ. ನೀವು ರೈತ ಸಂಘಟನೆಯವ್ರು ಎಲ್ಲಿ ಉಳಿದಿರಿ? ನೀವ್ ಎಲ್ಲಿ ಕಂಟ್ರೋಲ್ ಮಾಡಿದ್ರಿ? ನೀವು ಜಿಲ್ಲಾಧಿಕಾರಿ ಬಂದಾಗ ನೀವು ಇದ್ರಿ ಅಲ್ಲಿ? ಯಾರು ಇದ್ದಿಲ್ಲ. ನೀವು ಎಲ್ಲೋ ನೀವು ಕಂಟ್ರೋಲ್ ಬಿಟ್ಟೆ ಅಂದ್ರೆ ನೀವು ಹೊರ ಹೋಗಿ ನಿಂತ್ರಿ. ಬೇರೆ ಕಡೆ ಸ್ಥಳಾಂತರಕ್ಕೆ ನಮ್ ರೇಟ್ ಹೆಚ್ಚಿಗಿಲ್ಲತ್ತು ನೆನಪಾಕ. ನಮ್ಮಲ್ಲಿ ಯಾಕೆ ರಿಕವರಿ ಬರಲ್ತು? ನಿರ್ಣಯ ಆಗ್ಲಿಲ್ಲ, ಕೊಟ್ಟಿಲ್ಲ, ಅವ್ರ ಕಂಟ್ರೋಲ್ ಇದ್ದಿಲ್ಲ. ರೈತ ಸಂಘದವ್ರದ್ದು ನಿನ್ನಿಂದ ರ್ಯಾಲಿ ಕಂಟ್ರೋಲ್ ಇದ್ದಿಲ್ಲ, ಯಾರ ರೈತ ಸಂಘದವ್ರು ಮಾತಾಡಿಲ್ಲ. ಅವರು ಕೇಂದ್ರ ಸರ್ಕಾರ FRP ರೇಟು 3,550 ರೂಪಾಯಿ ಫಿಕ್ಸ್ ಮಾಡ್ಯದ. ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಏನದ ಅಂತಂದ್ರೆ 3,300 ರೂಪಾಯಿ ಏನದ ಅಂತಂದ್ರೆ ರೇಟ್ ಫಿಕ್ಸ್ ಮಾಡ್ಯಾರ. ಧನ್ಯವಾದ ಅವ್ರಿಗೆ. ಆದ್ರೆ ನಿನ್ನೆ ಜಿಲ್ಲಾಧಿಕಾರಿ ಮೇಡಮ್ ಅವ್ರು ಮಾತಾಡುವಾಗ ರಿಕವರಿ 1% ರಿಕವರಿಗೆ ಏನದ ಅಂದ್ರೆ 3 ರೂಪಾಯಿ 40 ಪೈಸೆ ಆಗ್ತದ. ಅದರ ಪ್ರಕಾರ 2,850 ಪೈಸೆ ಏನದ, 2,850 ರೂಪಾಯಿ ಏನದ ಅಂತಂದ್ರೆ ನಮ್ಮ ರಿಕವರಿ ಪ್ರಕಾರ ನಮಗೆ ರೇಟ್ ಬೀಳ್ತದ. ನಾ ಆದಷ್ಟು ಕೋಶಿಶಿ ಮಾಡಿ ಏನದ ಅಂತಂದ್ರೆ ಹೆಚ್ಚಿಗೆ ಮಾಡಿ ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡಿ ಏನಾದ್ರು ಬಗೆಹರಿಸ್ತೀನಿ ಮಾತಾಡಿದ್ರು. ಆದ್ರೆ ಇವತ್ತಿನ ದಿವಸ ನಾವು ರೈತರು ಇದೇ ಕಬ್ಬು, ನಮ್ಮ ಭೂಮಿಯಲ್ಲಿ ಬೆಳೆದಂಥ ಕಬ್ಬು ನೆರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ನಾವು ಹಾಕ್ತಾ ಇದೀವಿ ವರ್ಷಿಗೆ. ಅಲ್ಲಿ ನಮಗೆ ರಿಕವರಿ ಹೆಚ್ಚಿಗೆ ಬರ್ತಾ ಇದೆ, ನಮ್ಗೆ ಹೆಚ್ಚಿಗೆ ರೇಟ್ ಸಿಗ್ತಾ ಇದೆ. ನಮ್ಮ ಜಿಲ್ಲೆಯಾಗಿ ಬರ್ತಾ ಇಲ್ಲ, ನಮ್ದೊಂದು ಅನಿಸಿಕೆ ಇದೆ. ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಜಿಲ್ಲೆ ಯಾಕೆ ಕಮ್ಮಿ ಆಗ್ತಾ ಇದೆ ರಿಕವರಿ ಅಂತೇಳಿ. ಒಂದು ವೇಳೆ ರಿಕವರಿ ಕಮ್ಮಿ ಬರ್ಲತ್ತಿತ್ತು, ನೀವು ಫಾರ್ಮರ್ ರೈತರ ಹೊಲಗೆ ನೀವು ರಿಕವರಿ ಚೆಕ್ ಮಾಡ್ರಿ, ರೈತರ ಹೊಲಗೆ ರಿಕವರಿ ಚೆಕ್ ಮಾಡ್ರಿ. ಎರಡನೇದಾಗಿ ಇದಕ್ಕಿಂತ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನಮ್ಗೆ ಅನ್ಸತ್ತದು. ಯಾಕಂದ್ರೆ ಇವಾಗ ಒಂದು ಫ್ಯಾಕ್ಟ್ರಿ ಚಾಲು ಮಾಡಕ್ ತಯಾರಿಲ್ಲ, ರೈತರಿಗೆ ಬೆಂಬಲ ಕೊಡ್ಲಕ್ಕೆ ತಯಾರಿಲ್ಲ. ಮತ್ತೀಗ ಪರಿಹಾರ ನಿಧಿ ಕೊಡ್ತೀವಿ ಅಂತ ಹೇಳಿದ್ರು. ಪರಿಹಾರ ನಿಧಿ ಎಲ್ಲಿ ಜಮಾ ಅಲ್ಲತ್ತಾವ ಹೇಳ್ರಿ? ಈಗ ನಮ್ಮಲ್ಲಿ ಬಸಪ್ಪ ಪಡಿಗೆ ಬಂದಿರೀಗ ಬರೀ 1,500 ರೂಪಾಯಿ ಜಮಾ ಆಗ್ಯದ. ಯಾವ್ದಾರ ಮೇಲೆ ನೀವು 1,500 ರೂಪಾಯಿ ಜಮಾ ಮಾಡಿದ್ರಿ? ಅರ್ಥ ಆಗ್ಬೇಕಲ್ಲ. ಅಚ್ಚಾಕ ರೈತರು ಇವತ್ತು ಇಲ್ಲಿ ನಮ್ಮ ಬೆನ್ನೆಲು ಬರ, ಇವತ್ತು ನಮಗೆ DC ಅವ್ರು ಇರಲಿ, SP ಅವ್ರು ಇರಲಿ, ಉಸ್ತುವಾರಿ ಮಂತ್ರಿಗಳು ಇರಲಿ, MLAಗಳು ಇರಲಿ, ನಾವು ರೈತರು ಬೆಳೆಸಿದ ಅನ್ನನೇ ತಿಲ್ಲತ್ತಿದ್ದೆವು. ನಾವು ರೈತರ ಮಕ್ಕಳೇ ಇದ್ದೆವು. ರೈತರಿಲ್ಲ ಅಂತಂದ್ರೆ ನಾವೆಲ್ಲಿ ಇರ್ತೇವೆ ಪರಿಸ್ಥಿತಿ ನೋಡ್ರಿ. ಇವತ್ತು ಬೆಳೆ ಬಂದಿಲ್ಲ, ಮಾರ್ಕೆಟ್ದಾಗ ರೊಕ್ಕ ಇಲ್ಲ,
ಎಲ್ಲ ವ್ಯಾಪಾರಸ್ಥರು ಗೊಂದಲ ಬಿದ್ದಾರೆ. ಎಲ್ಲೂ ಹಣ ಹೊಸದು ಬರ್ತಾ ಇಲ್ಲ, ಯಾವುದು ಬೆಳೆ ಬಂದಿಲ್ಲ, ಹೊಸ ರೊಕ್ಕ ಹುಡ್ತಾ ಇಲ್ಲ. ಅಷ್ಟೇ ದಯವಿಟ್ಟು ನಮ್ಮ ಬೀದರ್ ಜಿಲ್ಲೆಗೆ ಏನದ ಅಂತಂದ್ರೆ ಎಲ್ಲರೂ ಎಲ್ಲ ಸಂಘಟನೆಗಳು ನಾನು ವಿನಂತಿ ಮಾಡ್ತೀನಿ, ಸಂಘಟನೆಗಳು ಇರಲಿ, ಈ ಕಾಮರ್ಸ್ ಚೇಂಬರ್ ಆ್ಯಂಡ್ ಕಾಮರ್ಸ್ ಅವ್ರು ಇರಲಿ, ವಕೀಲ ಸಂಘದವ್ರು ಇರಲಿ, ಕನ್ನಡ ಸೇನೆದವ್ರು ಇರಲಿ, ದಲಿತ ಸಂಘಟನೆಗಳು ಇರಲಿ, ಎಲ್ಲರೂ ಏನಂದ್ರೆ ರೈತರ ಬಗ್ಗೆ ಚಿಂತೆ ಮಾಡಬೇಕು, ರೈತರ ಧ್ವನಿ ಎತ್ತಬೇಕು. ರೈತರಿಗೆ ಏನದ ಅಂದ್ರೆ ಕಬ್ಬಿನ ಬೆಲೆ ಬೆಂಬಲ ಬೆಲೆ ಇಸ್ಕೊಡ್ಬೇಕು, 3,000 ರೂಪಾಯಿ 3,300 ರೂಪಾಯಿ ಇಸ್ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಅಂದ್ರೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀನಿ. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೂನೋರ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.